24 ಗಂಟೆಗಳ ಪ್ರಮುಖ ಸುದ್ದಿಗಳು. ಲಡಾಖ್ನಲ್ಲಿ ಭಾರತದ ಮೊದಲ ಮಾರ್ಗದರ್ಶಿತ ಉನ್ನತ ಎತ್ತರದ ವನ್ಯಜೀವಿ ಸಫಾರಿಗೆ ಅನುಮೋದನೆ ನೀಡಲಾಗಿದೆ. ಹೆಮಿಸ್ ರಾಷ್ಟ್ರೀಯ ಉದ್ಯಾನವನ, ಚಾಂಗ್ತಾಂಗ್ ಹಾಗೂ ಇತರ ಸಂರಕ್ಷಿತ ಪ್ರದೇಶಗಳಲ್ಲಿ ಹಿಮಚಿರತೆ ವೀಕ್ಷಣೆ ಮತ್ತು ಪಕ್ಷಿ ವೀಕ್ಷಣೆಯ ಮಾರ್ಗಗಳನ್ನು ಇದು ಒಳಗೊಂಡಿರಲಿದೆ. ಈ ಯೋಜನೆಯು ಪ್ರಕೃತಿ ಪ್ರವಾಸೋದ್ಯಮವನ್ನು ವನ್ಯಜೀವಿ ಸಂರಕ್ಷಣೆಯೊಂದಿಗೆ ಸಂಯೋಜಿಸುವ ಉದ್ದೇಶ ಹೊಂದಿದೆ. ಆದರೆ ಪ್ರವಾಸಿಗರ ಸಾಮರ್ಥ್ಯ ಹಾಗೂ ಸೂಕ್ಷ್ಮ ಹಿಮಾಲಯ ಪರಿಸರ ವ್ಯವಸ್ಥೆಗಳ ಮೇಲೆ ಉಂಟಾಗಬಹುದಾದ ಒತ್ತಡದ ಬಗ್ಗೆ ಕಳವಳವೂ ವ್ಯಕ್ತವಾಗಿದೆ. ಕ್ಷೀಣಿಸುತ್ತಿರುವ ಕಾಡೆಮ್ಮೆ ವೈಲ್ಡ್ ಎಳಫಂಕಗಳ ಸಂಖ್ಯೆಯನ್ನು ಪುನರುಜ್ಜೀವನಗೊಳಿಸಲು ಛತ್ತೀಸ್ಗಢ ಸರ್ಕಾರವು ಅಸ್ಸಾಂನಿಂದ ಕಾಡೆಮ್ಮೆಗಳನ್ನು ಸ್ಥಳಾಂತರಿಸುವ ಪ್ರಸ್ತಾವನೆ ಮುಂದಿಟ್ಟಿದೆ. ವಿಶ್ವದಲ್ಲಿ ಉಳಿದಿರುವ ಕಾಡೆಮ್ಮೆಗಳಲ್ಲಿ 90ಕ್ಕೂ ಹೆಚ್ಚು ಭಾರತದಲ್ಲಿವೆ. ಆದ್ದರಿಂದ ಈ ಕ್ರಮವು ಕಾಡೆಮ್ಮೆ ಸಂಖ್ಯೆಯ ಪುನಶ್ಚೇತನ, ಆನುವಂಶಿಕ ಸಂರಕ್ಷಣೆ ಹಾಗೂ ವಿಭಜಿತ ವನ್ಯಜೀವಿ ಸಂತತಿಗಳ ಪರಿಣಾಮಕಾರಿ ನಿರ್ವಹಣೆಗೆ ಮಹತ್ವದ್ದಾಗಿದೆ. ಕೋಲ್ ಇಂಡಿಯಾ ಲಿಮಿಟೆಡ್ ಸಿಐಎಲ್ ಸಂಸ್ಥೆಯು ಕಬ್ಬಿಣದ ಅದಿರು ಗಣಿಗಾರಿಕೆ ಕ್ಷೇತ್ರಕ್ಕೆ ಪ್ರವೇಶಿಸಿದೆ. ಒಡಿಶಾದ ಕೆಯೋಂಜರ್ ಜಿಲ್ಲೆಯಲ್ಲಿ ಇರುವ ಗದಾಧರಪುರ ಕಬ್ಬಿಣದ ಅದಿರು ಬ್ಲಾಕ್ಗೆ ಆದ್ಯತೆಯ ಬಿಡ್ಡರ್ ಆಗಿ ಕೋಲ್ ಇಂಡಿಯಾ ಆಯ್ಕೆಯಾಗಿದೆ. ಕಲ್ಲಿದ್ದಲು ಕ್ಷೇತ್ರದಾಚೆಗೆ ತನ್ನ ಚಟುವಟಿಕೆಗಳನ್ನು ವೈವಿಧ್ಯಗೊಳಿಸುವ ಸಂಸ್ಥೆಯ ಕಾರ್ಯತಂತ್ರವನ್ನು ಇದು ಸೂಚಿಸುತ್ತದೆ. ಅಲ್ಲದೆ ಖನಿಜ ಭದ್ರತೆ ಹಾಗೂ ಸಂಪನ್ಮೂಲ ಕ್ಷೇತ್ರಗಳ ಏಕೀಕರಣದತ್ತ ಭಾರತದ ಪ್ರಯತ್ನಕ್ಕೂ ಇದು ಪೂರಕವಾಗಿದೆ. At Universal Group of Institutions, we provide you PUC, Science, PCMB, Commerce, HEBA, Arts, HEPG, BSc Environmental Science, and BA BCom integrated with UPSC. ಭಾರತೀಯ ರಿಸರ್ವ್ ಬ್ಯಾಂಕ್ RBI 2026-27ನೇ ಸಾಲಿನ ಅಪರ್ ಲೇಯರ್ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ ಚೌಸೆತ್ಗಳ ಪರಿಷ್ಕೃತ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಈ ಪಟ್ಟಿಯಲ್ಲಿ ಒಟ್ಟು 17 ಚೌಷಂಗಗಳು ಸೇರಿವೆ. ಹಣಕಾಸು ಸಂಸ್ಥೆಗಳ ಗಾತ್ರ ಮತ್ತು ಮಹತ್ವಕ್ಕೆ ಅನುಗುಣವಾಗಿ ನಿಯಂತ್ರಣ, ಹೆಚ್ಚಿನ ಮೇಲ್ವಿಚಾರಣೆ ಹಾಗೂ ಹಣಕಾಸು ವ್ಯವಸ್ಥೆಯಲ್ಲಿನ ವ್ಯವಸ್ಥಾತ್ಮಕ ಅಪಾಯಗಳನ್ನು ನಿಯಂತ್ರಿಸುವ ದತ್ತಚಯ ಪ್ರಯತ್ನವನ್ನು ಈ ವರ್ಗೀಕರಣ ಪ್ರತಿಬಿಂಬಿಸುತ್ತದೆ. ಜೈಪುರದಲ್ಲಿ ನಡೆದ ಬ್ರಿಕ್ಸ್ ಕೈಗಾರಿಕಾ ಸಚಿವರ ಸಭೆಯಲ್ಲಿ ಜಂಟಿ ಘೋಷಣೆಯನ್ನು ಅಂಗೀಕರಿಸಲಾಯಿತು. ಉತ್ಪಾದನೆ, ಕೈಗಾರಿಕಾ ನವೋದ್ಯಮ ಹಾಗೂ ಬಲಿಷ್ಠ ಮತ್ತು ಸ್ಥಿರ ಪೂರೈಕೆ ಸರಪಳಿಗಳ ಕ್ಷೇತ್ರಗಳಲ್ಲಿ ಸಹಕಾರವನ್ನು ವಿಸ್ತರಿಸಲು ಒಪ್ಪಿಗೆ ನೀಡಲಾಯಿತು. ಭಾರತದ ಅಧ್ಯಕ್ಷತೆಯಲ್ಲಿ ನಡೆದ ಈ ಸಭೆಯು ಉದಯೋನ್ಮುಖ ಆರ್ಥಿಕತೆಗಳ ನಡುವೆ ಕೈಗಾರಿಕಾ ಪರಿವರ್ತನೆ, ತಂತ್ರಜ್ಞಾನ ಸಹಭಾಗಿತ್ವ ಹಾಗೂ ಸುಸ್ಥಿರ ಉತ್ಪಾದನೆ ಕುರಿತು ಸಮನ್ವಯವನ್ನು ಮತ್ತಷ್ಟು ಬಲಪಡಿಸಿದೆ. ವಾಣಿಜ್ಯ ಕುರಿತ ಸಂಸದೀಯ ಸ್ಥಾಯಿ ಸಮಿತಿಯು ಭಾರತ ಅಮೆರಿಕ ವ್ಯಾಪಾರ ಸಂಬಂಧಗಳ ಕುರಿತು ತನ್ನ ಮೌಲ್ಯಮಾಪನವನ್ನು ಮಂಡಿಸಿದೆ. ಸುಂಕಗಳು, ಮಾರುಕಟ್ಟೆ ಪ್ರವೇಶ ಹಾಗೂ ಸೂಕ್ಷ್ಮ ವಲಯಗಳನ್ನು ವರದಿಯಲ್ಲಿ ಪರಿಶೀಲಿಸಲಾಗಿದೆ. ಕೃಷಿ, ಜವಳಿ, ವಾಹನ, ಉಕ್ಕು ಮತ್ತು ಮೀನುಗಾರಿಕೆ ಕ್ಷೇತ್ರಗಳನ್ನು ಭಾರತ ಅಮೆರಿಕ ವ್ಯಾಪಾರ ಮಾತುಕತೆಗಳಲ್ಲಿ ಪ್ರಮುಖ ಆದ್ಯತೆಗಳಾಗಿ ವರದಿ ಗುರುತಿಸಿದೆ. ಕೃಷಿ ಮತ್ತು ಸಂಸ್ಕರಿತ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರ ಔಪಚಾತವು ಬಯೋಫ್ಯಾಕ್ ಇಂಡಿಯಾ 2026 ಕಾರ್ಯಕ್ರಮವನ್ನು ಆಯೋಜಿಸಿತು. ಈ ಕಾರ್ಯಕ್ರಮದಲ್ಲಿ ಸಾವಯವ ಉತ್ಪಾದಕರು, ರಫ್ತುದಾರರು ಹಾಗೂ ರೈತ ಸಂಘಟನೆಗಳು ಭಾಗವಹಿಸಿದವು. ಪ್ರಮಾಣೀಕರಣ, ಉತ್ಪನ್ನಗಳ ಪತ್ತೆಹಚ್ಚುವಿಕೆ, ಮಾರುಕಟ್ಟೆ ಪ್ರವೇಶ ಹಾಗೂ ಜಾಗತಿಕ ಸಾವಯವ ಆರ್ಥಿಕತೆಯಲ್ಲಿ ಭಾರತದ ಪಾಲನ್ನು ವಿಸ್ತರಿಸುವ ಮಹತ್ವವನ್ನು ಕಾರ್ಯಕ್ರಮದಲ್ಲಿ ಒತ್ತಿ ಹೇಳಲಾಯಿತು. ಇನ್ನಷ್ಟು ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.